ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾದ 1 ಕೋಟಿ ರೂಪಾಯಿ ವೆಚ್ಚದ ಹೊನ್ನಾವರ ತಾಲೂಕಿನ ಮಂಕಿ ಕೊಕ್ಕೇಶ್ವರ ಶಂಭುಲಿಂಗ ದೇವಸ್ಥಾನದ ಚಂದ್ರಶಾಲೆ ಕಟ್ಟಡದ ಶಿಲಾನ್ಯಾಸ ಸಮಾರಂಭವನ್ನು ಸ್ವರ್ಣವಲ್ಲಿ ಮಠದ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ನೆರವೇರಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, 2 ವರ್ಷದ ಹಿಂದೆ ಮುಖ್ಯಮಂತ್ರಿಗಳು ಈ ಸ್ಥಳದಲ್ಲಿ ನಡೆದ ರಾಜ್ಯಮಟ್ಟದ ರಾಮಕ್ಷತ್ರಿಯ ಸಮಾವೇಶದಲ್ಲಿ ಘೋಷಣೆ ಮಾಡಿದ ಪ್ರತಿಫಲವಾಗಿ ಈ ದಿನ 1 ಕೋಟಿ ರೂಪಾಯಿ ವೆಚ್ಚದ ಚಂದ್ರಶಾಲೆ ನಿರ್ಮಾಣಕ್ಕೆ ಚಾಲನೆ ದೊರಕಿದೆ. ಮುಂದೆ ಭವ್ಯವಾದ ಚಂದ್ರಶಾಲೆ ನಿರ್ಮಾಣವಾಗಲಿ ಎಂದು ಶುಭ ಹಾರೈಸಿದ್ರು. ಸ್ಥಳೀಯ ಶಾಸಕ ಸುನಿಲ್ ನಾಯ್ಕರ ಶ್ರಮದಿಂದ ಮತ್ತು ಅಂದು ಮುಜರಾಯಿ ಸಚಿವರಾಗಿದ್ದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಸಹಕಾರದಿಂದ ಈ ಮಹಾನ್ ಕಾರ್ಯ ಸಾಕಾರಗೊಂಡಿದೆ ಎಂದರು. ಸರ್ಕಾರ ದೇವಸ್ಥಾನಗಳಿಗೆ ಒಳ್ಳೆಯ ಸವಲತ್ತುಗಳನ್ನು ಕೊಡುತ್ತಿದೆ. ದೇವಸ್ಥಾನ ಯಾವತ್ತೂ ಭಕ್ತರ ಕೈಯಲ್ಲೇ ಇರಬೇಕು, ಭಕ್ತರ ಕೈಯಲ್ಲೇ ಇರುವ ಹಾಗೆ ಮಾಡುತ್ತೇವೆ ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬೇರೆ ಬೇರೆ ಕಾರಣದಿಂದ ದೇವಸ್ಥಾನದ ಅಧಿಕಾರಿಗಳ ವಶವಾಗುತ್ತಿದೆ. ದೇವಸ್ಥಾನದ ಬೆಳವಣಿಗೆಗೆ ಸರ್ಕಾರದ ಜೊತೆಗೆ ಭಕ್ತರು ಕೂಡ ದೇಣಿಗೆ ನೀಡುವುದರ ಮೂಲಕ ಕೈಜೋಡಿಸಬೇಕು ಎಂದರು. ಈ ದೇವಸ್ಥಾನದ ಏರ್ಪಾಡಿನಲ್ಲಿ ಎಲ್ಲ ಜನರ ಸಹಕಾರವು ಇರಲಿ ಅಂತ ಹೇಳಿ ನಾವು ಮತ್ತೊಮ್ಮೆ ನಿಮಗೆಲ್ಲ ಕಳಕಳಿಯಿಂದ ತಿಳಿಸ್ತಾ ಇದ್ದೇವೆ. ವಿಶ್ವರಾಮ ಕ್ಷತ್ರಿಯ ಸಂಘದ ಅಧ್ಯಕ್ಷರಾದ ಆರಂಭದಲ್ಲಿ ವಿಶ್ವರಾಮ ಕ್ಷತ್ರಿಯ ಸಂಘದ ಪ್ರಮುಖರೆಲ್ಲ ಜೊತೆ ಕುತ್ಕೊಂಡು ಮಠಕ್ಕೆ ಬಂದಿದ್ದರು. ಒಂದು ವಿಷಯ ಬಂತು. ಆವಾಗ ಈ ರಾಮಕ್ಷತ್ರಿಯ ಮಹಾಸಂಘಕ್ಕೆ ಈ ಉತ್ತರ ಕನ್ನಡ ಜಿಲ್ಲೆಯಿಂದ ಹೆಚ್ಚಿನ ಪ್ರತಿನಿಧಿಗಳು ಬರುವ ಮಾಡಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನು ಅವರಿಗೆ ಹಾಕಿದ್ರು. ಅದನ್ನು ಪ್ರಾಮಾಣಿಕವಾಗಿ ಸ್ವೀಕಾರ ಮಾಡಿದ್ದಾರೆ. ಸಭೆಯಲ್ಲಿ ಉಪಸ್ಥಿತರಿದ್ದ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ನಂಬಿಕೆ ಮತ್ತು ವಿಶ್ವಾಸಕ್ಕೆ ಹೆಸರಾದ ಸಮಾಜ ರಾಮಕ್ಷತ್ರಿಯ ಸಮಾಜ ಎಂದರು. ಇಂದು ಶ್ರೀಗಳ ಆಗಮನದಿಂದ ಇಡೀ ಸಮಾಜಕ್ಕೆ ಈ ಭಾಗಕ್ಕೆ ಶಕ್ತಿ ತಂದಿದ್ದಾರೆ. ಯಡಿಯೂರಪ್ಪನವರು 1 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರು. ನಮ್ಮ ಇಲಾಖೆ ಬಿಡುಗಡೆ ಮಾಡಿದೆ. ನಿಜವಾಗ್ಲೂ ತಂದವರು ಮಾತ್ರ ಶಾಸಕ ಸುನಿಲ್ ನಾಯ್ಕರು ಎಂದು ಹೇಳಿದ್ರು. ಮಂಕಿ ಪಟ್ಟಣ ಪಂಚಾಯತ್ಗೆ 5 ಕೋಟಿ ರೂಪಾಯಿ ಅನುದಾನ ನೀಡಿದ್ದೇವೆ. ಮುಖ್ಯಮಂತ್ರಿ ಪರಿಹಾರ ನಿಧಿ ಕೂಡ ಬಿಡುಗಡೆಯಾಗಿದೆ. ಶರಾವತಿಯಿಂದ ಕುಡಿಯುವ ನೀರಿನ ಯೋಜನೆಗೆ 6 ಕೋಟಿ ರೂಪಾಯಿಗಿಂತ ಹೆಚ್ಚು ಅನುಮೋದನೆಗೆ ಹೋಗಿದೆ. ಈ ಭಾಗದ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದರು. ರಾಮಕ್ಷತ್ರಿಯ ಸಮಾಜದವರು ಏನೇ ಸಮಸ್ಯೆ ಇದ್ದರೂ ಸಂಪರ್ಕ ಮಾಡಿ. ಮತ್ತೆ ದೇವಸ್ಥಾನಕ್ಕೆ ಅನುದಾನ ಬೇಕಾದ್ರೆ ಸುನಿಲ್ ನಾಯ್ಕರ ಗಮನಕ್ಕೆ ತನ್ನಿ, ಕೊಡುತ್ತೇವೆ ಎಂದರು. 1 ಕೋಟಿ ರೂಪಾಯಿ ಕೊಟ್ಟಿದ್ದು ಯಡಿಯೂರಪ್ಪನವರು ಬಿಡುಗಡೆ ಮಾಡಿದ್ದ ನನ್ನ ಇಲಾಖೆ. ಆದ್ರೆ ಇಲ್ಲಿ ನಿಜವಾಗಿ ತಂದವರು ಯಾರು ಕೇಳಿದ್ರೆ ಸುನಿಲ್ ನಾಯ್ಕ. ಯಡಿಯೂರಪ್ಪನವರು ಈ ಕಾರ್ಯ ಆವಾಗ ಕರ್ನಾಟಕ ರಾಜ್ಯದ 224 ಶಾಸಕರಲ್ಲಿ ಮರಾಠ್ಯ ಶಾಸಕ ಯಾರು ಕೇಳಿದ್ರೆ ಸುನಿಲ್ ನಾಯ್ಕ. ಅವರಷ್ಟು ವರ್ಚಸ್ಸಿನ ಮತ್ತೊಬ್ಬ ಶಾಸಕ ಕರ್ನಾಟಕದಲ್ಲಿಲ್ಲ. ಮಂಕಿ ಪಟ್ಟಣ ಪಂಚಾಯತ್ ಅನ್ನು ಘೋಷಣೆ ಮಾಡಿದ್ವಿ. ಮಂಕಿ ಪಟ್ಟಣ ಪಂಚಾಯತ್ ಅನ್ನು ಘೋಷಣೆ ಮಾಡಿದಾಗ ಕೆಲವು ಗ್ರಾಮ ಪಂಚಾಯತ್ ಅವರಿಗೆ ನಾವು ಅಧ್ಯಕ್ಷ ಆಗೋದ್ರಲ್ಲಿ ತುಂಬ ಸಿಕ್ಕಿರ್ಬೋದು. ಒಂದು ಪಟ್ಟಣ ಪಂಚಾಯತ್ ಘೋಷಣೆ ಆದ್ರೆ ಆ ಪಟ್ಟಣ ಪಂಚಾಯತಿಗೆ 5 ಕೋಟಿ ರೂಪಾಯಿ ಅನುದಾನ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. 5 ಕೋಟಿ ರೂಪಾಯಿ ಈಗಾಗಲೇ ಬಂದಿದೆ. ಮುಖ್ಯಮಂತ್ರಿ ಪರಿಹಾರ ನಿಧಿಗಳು ಬರುತ್ತೆ. ಒಟ್ಟಾರೆ ಪಟ್ಟಣ ಪಂಚಾಯತ್ ಮಾಡೋದ್ರ ಮೂಲಕ ಗ್ರಾಮ ಪಂಚಾಯತಿಗಳಿಂದ ಹೆಚ್ಚು ಅನುದಾನಗಳು ಬರುತ್ತೆ, ಹೆಚ್ಚು ಅವಕಾಶಗಳು ಬರುತ್ತೆ ಮತ್ತು ಇಡೀ ಪಟ್ಟಣ ಪಂಚಾಯತ್ ಸರ್ವಾಂಗೀಣ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ನನ್ನ ಅಧ್ಯಯನದಿಂದ ನಾನು ಅರ್ಥ ಮಾಡ್ತೀನಿ. ಆ ಹಿನ್ನೆಲೆಯಲ್ಲಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ, ಇಂದಿನ ಕಾರ್ಯಕ್ರಮ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಕಾರ್ಯಕ್ರಮ. ತಾಳಮಕ್ಕಿ ಭಾಗದ ಜನರು ಮಹಾದ್ವಾರ ಆಗಬೇಕು ಎಂದು ಮನವಿ ಮಾಡಿಕೊಂಡಿದ್ರು. ಇಂದು ಆ ಮಹಾದ್ವಾರ ಸಂಪೂರ್ಣ ಕಾಮಗಾರಿ ಮುಗಿದು ಗುರುಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿದ್ದು ನನಗೆ ಅತ್ಯಂತ ಸಂತಸ ಉಂಟು ಮಾಡಿದೆ. ಇನ್ನೂ ಹಲವಷ್ಟು ಅಭಿವೃದ್ಧಿ ಮಂಕಿ ಭಾಗದಲ್ಲಿ ಆಗಬೇಕಿದೆ. ನನ್ನ ಕನಸಾದ ಕುಡಿಯುವ ನೀರಿನ ಯೋಜನೆ ಅತಿ ಶೀಘ್ರದಲ್ಲಿ ಚಾಲನೆ ನೀಡುತ್ತೇನೆ ಎಂದರು. ಇನ್ನು ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್, ಸುಬ್ರಾಯ್ ನಾಯ್ಕ್, ವಿಶ್ವ ರಾಮಕ್ಷತ್ರಿಯ ಸಂಘದ ಅಧ್ಯಕ್ಷರಾದ ಶಶಿಧರ್ ನಾಯ್ಕ್, ಎಸ್ಕೆ ನಾಯ್ಕ್, ನಾಗರಾಜ್ ನಾಯ್ಕ್, ಅಶೋಕ್ ನಾಯ್ಕ್, ಎಂಎನ್ ನಾಯ್ಕ್, ಹನುಮಂತ ನಾಯ್ಕ್, ಎಂಟಿ ನಾಯ್ಕ್, ಉದಯ್ ನಾಯ್ಕ್ ಉಪಸ್ಥಿತರಿದ್ದರು. ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ 6.5 ಇಂಚಿನ ಮತ್ತು 4.5, 6.5 ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು. ಸಂಪರ್ಕಿಸಿ ಶ್ರೀ ಗಣೇಶ್ ಬೋರ್ವೆಲ್ಸ್, ಬಳ್ಕೂರು, ಹೊನ್ನಾವರ ತಾಲೂಕು ಮತ್ತು ಭಟ್ಕಳ. ಕಾರವಾರ
ನವದೆಹಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ. ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣು, ಬೇಲಪತ್ರ, ತುಳಸಿ, ಕರ್ಕಿ, ಬಲಿ ಸೊಪ್ಪು, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆವಳ ಮಾಲೆ, ಪೂಜಾ ಬಟ್ಟೆ, ಪೂಜಾ ಪಾತ್ರೆ, ಬುಟ್ಟಿ, ಮಡಿಕೆ, ಮಾತೆಗುಳಿ, ಒನಕೆ, ಬೀಸುವ ಕಲ್ಲು, ಹೋಮದ ಕುಂಡ, ಸೆಗಣಿ ಬೆರಣಿ, ಹೋಮದ ಕಟ್ಟಿಗೆ, ನವಗ್ರಹ ಕಟ್ಟಿಗೆ, ಶಂಖ, ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ. ಇನ್ನು ಆಕಳ ಹಾಲು, ಶುದ್ಧ ತುಪ್ಪ, ಮೋದಕ, ಬೇಸನ್ ಲಾಡು, ಬೂಂದಿ ಲಾಡು, ಹೋಳಿಗೆ, ಕರುಂಜಿ, ಚಕ್ಕುಲಿ, ಅಪ್ಪೆಮಿಡಿ, ಉಪ್ಪಿನಕಾಯಿ, ಜೇನುತುಪ್ಪ, ತೆಳು ಬೆಲ್ಲ, ವಿವಿಧ ತರಹದ ಹಪ್ಪಳ, ಚಟ್ನಿ ಪೌಡರ್, ಹೋಮ್ ಮೇಡ್ ಮಸಾಲಾ ಪೌಡರ್, ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ, ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ. ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ, ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು. 87 ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ. ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ. ನರಸಿಂಹ ಮಾರ್ಕೆಟ್, ಕೆನರಾ ಬ್ಯಾಂಕ್ ಕೆಳಗಡೆ, ರಾಯ್ಕರ್ ಮೇನರ್, ಕೈಕಿಣಿ ರೋಡ್, ಕಾರವಾರ.